ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೇಶವ್ ವಿಷ್ಣು. ವೆಲ್ಕಮ್ ಟು ಮೈ ಚಾನಲ್ MVK ಹಂಟರ್ಸ್. ನನ್ನ ಮರ್ತ್ಬಿಟ್ಟ? ಸರಿ ಬಿಡು ಇರ್ಲಿ. ನಾನು ನಿಮ್ಮ ನೆಚ್ಚಿನ ಚೋಟು ಫ್ರಮ್ MVK ಹಂಟರ್ಸ್. ಹೌದು, ಇವತ್ತಿನ ಪಯಣ ಯಾಕಡೆ ಅಣ್ಣ? ಇವತ್ತಿನ ಪಯಣ ನಾಮದಚಿಲುಮೆ. ಸ್ನೇಹಿತರೆ, ನಾಮದಚಿಲುಮೆಗೆ ಹೋಗುವ ದಾರಿಯು ದಟ್ಟ ಅರಣ್ಯದಿಂದ ಕೂಡಿದೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದಿರುವುದು ಒಳ್ಳೆಯದು. ಯಾಕಂದ್ರೆ ಯಾಕಣ ಹಿಂಗೆ ಎದುರಿಸ್ತಿದ್ದೆ ನಮ್ಮನ್ನ? ನಾವೇನು ಎದುರ್ಕೊಳ್ತೀವ? ಇದು ತೊಳೆ ಕಣಡು, ಅದೇನಾಯ್ತು ಹೇಳೋಣ. ಲೋ ಚೋಟು, ಪೂರ್ತಿಯಾಗಿ ಹೇಳೋರ್ಗು ಇರೋ. ಅವತ್ತು ದೇವರಾಯನದುರ್ಗಕ್ಕೆ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದ. ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಹಾಗೆ ನಾಮಚಿಲುಮೆಗೆ ಹೋಗಿ ವಿಡಿಯೋ ಮಾಡಿದೆ. ಆದರೆ ಯಾಕೋ ಸರಿ ಬರಲಿಲ್ಲ. ಅದಕ್ಕೆ ಇನ್ನೊಂದು ಸರಿ ಫ್ರೆಂಡ್ಸ್ ಜೊತೆ ಹೋದ್ರೆ ಆಗ ಯಾಕೆ ಕಾಣಿಸ್ಲಿಲ್ವೇನೋ? ಝೂಮ್ ಮಾಡಿದ್ದೀನಿ ನೋಡು. ಅದು ಚಿರತೆ ಅಲ್ವೋ, ಚಿರತೆ. ನೀನ್ ಯಾಕೋ ಬೆವರ್ತಾ ಇದೀಯಾ? ಇದು ತೋಳೋಣ, ತೊಳೆ ಅಂತಿದ್ದೆ. ಈಗೇನಾಯ್ತು? ಸರಿ, ಸುಮಾರು ಒಂದ್ 4 ಗಂಟೆ ಆಗಿತ್ತು ಕಣು. ಸರಿ, ಬೇಗ ಬಾ. ಸ್ನೇಹಿತರೆ, ಈ ನಾಮದಚಿಲುಮೆಗೆ ನೀವು ಯಾವ ದಿನವಾದರೂ ಭೇಟಿ ನೀಡಬಹುದು. ಆದರೆ ಸೋಮವಾರದಂದು ಮಾತ್ರ ರಜಾ ದಿನವಾಗಿರುತ್ತದೆ, ನೆನಪಿರಲಿ. ಇನ್ನು ಈ ನಾಮದಚಿಲುಮೆಯಲ್ಲಿ ಎಂಟ್ರಿ ಫೀ ಬಂದು, ಅಂದರೆ ಟಿಕೆಟಿನ ದರ, ಮಕ್ಕಳಿಗಾದರೆ 5 ರೂಪಾಯಿ, ದೊಡ್ಡವರಿಗಾದರೆ 10 ರೂಪಾಯಿ ಎಂದು ನಿಗದಿಪಡಿಸಿದ್ದಾರೆ. ಅಂದ ಹಾಗೆ ಸ್ನೇಹಿತರೆ, ಈ ನಾಮದಚಿಲುಮೆಯು ಬೆಂಗಳೂರಿನಿಂದ 80 ಕಿಲೋಮೀಟರ್, ತುಮಕೂರಿನಿಂದ 14 ಕಿಲೋಮೀಟರ್, ದಾಬಸ್ಪೇಟೆಯಿಂದ 25 ಕಿಲೋಮೀಟರ್ ಹಾಗೂ ಮಧುಗಿರಿಯಿಂದ 42 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಈ ನಾಮದಚಿಲುಮೆಗೆ ಭೇಟಿ ನೀಡಲು ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆಯವರೆಗೂ ಮಾತ್ರ ಸಮಯವಿದೆ. ಆದಷ್ಟು ಈ ಟೈಮಲ್ಲೇ ಭೇಟಿ ಮಾಡಿ. ಅಂದ ಹಾಗೆ ಸ್ನೇಹಿತರೆ, ಹಿಂಗೆ ಜಿಂಕೆಗಳು ತೋರಿಸಿದ್ರೆ ಪರವಾಗಿಲ್ಲಪ್ಪ, ನೀನು ಹೋಗೋಗೆ ಚಿರತೆ ತೋರಿಸಿದ್ರೆ ಅಷ್ಟೇ. ಸರಿ ಬಿಡು, ಇವಾಗೇನು ಜಿಂಕೆನ ನೋಡಪ್ಪ. ಹೌದು, ಅವತ್ತು ನೀನು ಒಬ್ಬನೇ ಹೋಗಿದ್ದೆ ಅಣ್ಣ? ಇಲ್ವೋ, ನಾನು ಮತ್ತೆ ನನ್ನ ಫ್ರೆಂಡ್ ಹೋಗಿದ್ವಿ. ಯಾವಾಗಲೂ ನನ್ನ ಬಿಟ್ಟು ಹೋಗ್ತಲ್ಲ ಅಣ್ಣ, ಈ ಸಲ ನಾನು ಕರ್ಕೊಂಡು ಹೋಗು. ಯಾಕೋ, ಚಿರತೆ ನೋಡಕ? ಅಲ್ಲ ಕಣ, ಜಿಂಕೆ ನೋಡಕ್ಕೆ. ಹೌದಾ, ಸರಿ ಬಿಡು, ಕರ್ಕೊಂಡು ಹೋಗ್ತೀನಿ. ಮೊದಲು ವಿಡಿಯೋ ಫಿನಿಶ್ ಮಾಡೋಣ. ಸರಿ, ಮಾಡೋಣ ಬಿಡೋಣ, ಅದಕ್ಕೇನಂತೆ. ಇದೇನಣ್ಣ ಇದು? ಗೆಸ್ಟ್ ಹೌಸು. ಹೌದಾ, ಇವೆಲ್ಲ ಹೊಸದಾಗಿ ತಂದಿಟ್ಟಂಗಿದ್ದಾರೆ. ಹೂನು, ಸ್ವಲ್ಪ ಅಟ್ರಾಕ್ಟ್ ಆಗಿರ್ಲಿ ಅಂತ. ಓ ಹಂಗ? ಅಷ್ಟಕ್ಕೂ ಇರೋ ಜಿಂಕೆಗಳ ಒಂದು ಸ್ಪೆಷಲ್ ಆಫ್ ಅಟ್ರಾಕ್ಷನ್ ಬೇಡ? ಅದು ನಿಜಾನೇ ಚೋಟು, ಅದಕ್ಕೆ ಅಲ್ವಾ ಈ ಪ್ಲೇಸ್ಗೆ ನಾಮದಚಿಲುಮೆ ಜಿಂಕೆ ವನ ಅಂತಾನೆ ಹೆಸರಿರೋದು. ಹ್ಞೂ ಕಣ. ಹೌದು, ನೀನ ಕಣ ಇಂಗ್ರೀಡಿ ಆಗಿದ್ಯಾ? ಏನ್ ಸಮಾಚಾರ? ಬೇಟೆ ಗೀಟೆ ಆಡ್ತೇ ಏನು? ಲೇ ಚೋಟು, ನಾನು ಅಲ್ಲಿ ಹೋಗಿರೋದು ವಿಡಿಯೋ ಮಾಡೋದಕ್ಕೆ, ಬೇಟೆ ಆಡೋದಕ್ಕಲ್ಲ. ಆ ಗೆಟಪ್ ಏನಕ್ಕೆ ಅನ್ನೋದು ದೇವರಾಯನದುರ್ಗ ವಿಡಿಯೋ ನೋಡು, ಗೊತ್ತಾಗುತ್ತೆ. ಸರಿ ಕಣ, ಆಯ್ತು. ಅಂದ ಹಾಗೆ ಸ್ನೇಹಿತರೆ, ಈ ನಾಮದಚಿಲುಮೆಯಲ್ಲಿನ ಮೇನ್ ಅಟ್ರಾಕ್ಷನ್ ಅಂದರೆ ಒಣಕಲ್ ತೀರ್ಥ. ಅದ್ರ ಬಗ್ಗೆ ನಮ್ಮ ಚೋಟು ಎಕ್ಸ್ಪ್ಲೈನ್ ಮಾಡ್ತಾನೆ, ಅವನ ಮಾತಲ್ಲೇ ಕೇಳಿ. ಸರಿ ಕಣ. ಸ್ನೇಹಿತರೆ, ರಾಮ, ಸೀತಾ, ಲಕ್ಷ್ಮಣರು ವನವಾಸದ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದರು. ರಾಮನು ತಿಲಕವನ್ನು ಇಡಲು ನೀರನ್ನು ಹುಡುಕಿದನು, ಎಲ್ಲಿಯೂ ಸಿಗಲಿಲ್ಲ. ಆಗ ರಾಮನು ತನ್ನ ಬಾಣವನ್ನು ಈ ಬಂಡೆಗೆ ಬಿಟ್ಟನು. ಆಗ ಅಲ್ಲಿಂದ ನೀರು ಹೊರಚಿಮ್ಮಿತು. ಆಗ ರಾಮನು ಆ ನೀರಿನ ಸಹಾಯದಿಂದ ತಿಲಕವನ್ನು ಇಟ್ಟುಕೊಂಡನು. ಅದಕ್ಕೆ ಈ ಜಾಗವನ್ನು ನಾಮದಚಿಲುಮೆ ಎಂದು ಕರೆಯುತ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಚೋಟು ಹೇಳಿದ್ದು. ಹಾಗೆ ಆ ನೀರು ವರ್ಷವಿಡೀ ಚಿಮ್ತಾನೆ ಇರುತ್ತಂತೆ, ಯಾವುದೇ ಬರಗಾಲಕ್ಕೂ ಬತ್ತೋದಿಲ್ಲವಂತೆ. ಆ ನೀರನ್ನು ಪವಿತ್ರ ತೀರ್ಥ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಈ ನಾಮದಚಿಲುಮೆ ಹಾಗೂ ದೇವರಾಯನದುರ್ಗವು ಒಂದು ದಿನ ಪ್ರವಾಸಕ್ಕೆ ಅತ್ಯುತ್ತಮವಾದ ಸ್ಥಳ ಎಂದು ತಿಳಿಯಬಹುದು. ಸ್ನೇಹಿತರೆ, ದೇವರಾಯನದುರ್ಗದ ಬಗ್ಗೆ ಅಣ್ಣ ಒಂದು ವಿಡಿಯೋ ಮಾಡಿದ್ದಾನೆ. ಇನ್ನೂ ನೋಡಿಲ್ಲ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ, ನೀವು ಒಂದ್ಸರಿ ನೋಡಿ. ಹೌದಣ್ಣ, ಈ ಜಿಂಕೆಗಳು ಬರೀ ಇಲ್ಲೇನಾ? ಬೇರೆ ಕಡೆ ಎಲ್ಲೂ ಇಲ್ವಾ? ಯಾಕಿಲ್ವೋ, ನಮ್ಮ ಕಡೆನೂ ಇದೆ, ಮೈದನಹಳ್ಳಿ ಫಾರೆಸ್ಟ್ ಅಂತ. ತೋರಿಸ್ತೀನಿ ನೋಡು. ಏನದು? ಜಯಮಂಗಳಿ ಕೃಷ್ಣ ಮೃಗ ಸಂರಕ್ಷಿತ ಪ್ರದೇಶ ಮೈದನಹಳ್ಳಿ.
ಎಲ್ಲಿ ಬರ್ತಾನೆ ಇದು? ಇದಾ ಕೊಡಗಿನಲ್ಲಿ ನಿಯರ್ ಬರುತ್ತೆ ಕಣೋ. ಮಧುಗಿರಿಯಿಂದ ಒಂದು 20 ಕಿಲೋಮೀಟರ್ ಇದೆ. ಹೌದಾ? ಏನ ಸ್ಕ್ರಿಪ್ಟ್ ಕೊಟ್ಟರೆ ಎಲ್ಲವನ್ನೂ? ಹೂನು, ಇದು ನಮ್ಮ ತುಮಕೂರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರುತ್ತೆ. ಇದು ಆಲ್ಮೋಸ್ಟ್ ಆಲು 798 ಎಕರೆಯಲ್ಲಿ ಈ ಜಾಗ ಲೊಕೇಟ್ ಆಗಿದೆ. ಅದು ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಇದನ್ನು ಸೆಕೆಂಡ್ ಲಾರ್ಜೆಸ್ಟ್ ಪಾಪ್ಯುಲೇಟೆಡ್ ಬ್ಲ್ಯಾಕ್ ಬಕ್ ರಿಸರ್ವ್ ಅಂತಲೂ ಕರೀತಾರೆ. ಫಸ್ಟ್ ಒನ್ ಬಂದು ರಾಣಿಬೆನ್ನೂರು. ಹ್ಞೂ ಕಣ, ಅದು ಅಲ್ಲದೆ 67 ಬಗೆ ಬಗೆಯ ಬಟರ್ಫ್ಲೈಗಳು ಕೂಡ ನಾವಲ್ಲಿ ನೋಡ್ಬೋದಂತೆ. ನಿಜ ಚೋಟು. ಸೊ ಫ್ರೆಂಡ್ಸ್, ನೀವು ಒಂದ್ಸರಿ ನಮ್ಮ ಮೈದನಹಳ್ಳಿ ಫಾರೆಸ್ಟ್ಗೆ ವಿಸಿಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ನಿಮ್ಮ ಕೇಶವ್ ವಿಷ್ಣು ಸೈನಿಂಗ್ ಆಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿತ್ MVK Hunters.